ಕುಂಭ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಗೆಳೆಯರೆ, ಒಂದೇ ಬಾಣಕ್ಕೆ ಎರಡು ಹಕ್ಕಿ ಉರುಳಲಿವೆ, ದುಃಖಗಳು ಕೊನೆಗೊಳ್ಳಲಿವೆ ಮತ್ತು ಶತ್ರುಗಳು ಇಲ್ಲವಾಗಲಿದ್ದಾರೆ. ಹೌದು, ನೀವು ಕೇಳಿದ್ದು ಸಂಪೂರ್ಣವಾಗಿ ನಿಜ. ಒಂದೇ ಬಾಣದಿಂದ ಈಗ ಎರಡು ಹಕ್ಕಿಗಳನ್ನು ಹೊಡೆಯಲಾಗುವುದು. ದುಃಖವು ಕೊನೆಗೊಳ್ಳುತ್ತದೆ ಮತ್ತು ಶತ್ರುವು ನಾಶವಾಗುತ್ತಾನೆ. ಈಗ ಇದು ಹೇಗೆ ಸಾಧ್ಯ? ಈ ವಿಷಯ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತಿಳಿಯಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇದು ನಿಮಗೆ ತುಂಬಾ ಅಗತ್ಯವಾಗಿದೆ. ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮ್ಮಲ್ಲಿ ಒಂದೇ ಒಂದು ಮಾತು ಹೇಳುತ್ತೇನೆ. ನಿಜವಾದ ಭಕ್ತಿಯ ಭಾವದೊಂದಿಗೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿಯೂ ಜೈ ಶನಿದೇವ ಎಂದು ಬರೆಯಿರಿ. ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ನೋಡಿ, ಒಂದೇ ಬಾಣ ಎಂದರೆ ಒಂದೇ ಒಂದು ಕೆಲಸದಿಂದ ಎರಡು ವಿಷಯಗಳನ್ನು ಸಾಧಿಸುವುದು. ನಿಮ್ಮ ಜೀವನದಿಂದ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಬಹುದು. ಯಾವುದು ನಿಮ್ಮನ್ನು ಮುಂದೆ ಹೋಗದಂತೆ ತಡೆಯುತ್ತಿತ್ತೋ ಮತ್ತು ನಿಮಗೆ ದುಃಖವನ್ನು ನೀಡುತ್ತಿದೆಯೋ, ಹೌದು, ಎಲ್ಲವೂ ಒಂದು ಕಡೆ ನಿಮ್ಮ ದುಃಖಗಳಿಗೆ ಕಾರಣ ನಿಮ್ಮ ಸಮಸ್ಯೆಗಳೇ ಆಗಿವೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಕಾರಣ ನಿಮ್ಮ ಶತ್ರುವಾಗಿದ್ದಾನೆ. ಈ ವಿಷಯದಿಂದ ಏನು ತಿಳಿಯುತ್ತದೆ? ನಿಮಗಿರುವ ಅತಿ ದೊಡ್ಡ ಸಮಸ್ಯೆ ಎಂದರೆ ನಿಮ್ಮ ಶತ್ರು. ಮತ್ತು ನಿಮ್ಮ ಶತ್ರುಗಳನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಅವರು ನೋಡಲು ತುಂಬಾ ಮುಗ್ಧರಂತೆ ಕಾಣುತ್ತಾರೆ. ಆದರೆ ಅವರು ಮಾಡುತ್ತಿರುವ ಕೃತ್ಯಗಳನ್ನು ಕೇಳಿದರೆ ನಿಮ್ಮ ಮತಿಗೆಡುತ್ತದೆ. ನಿಮ್ಮೊಂದಿಗೆ ಎಂಥ ಕೃತ್ಯಗಳು ನಡೆಯುತ್ತಿವೆ ಎಂದರೆ ಕೇಳಿದರೆ ನಿಮ್ಮ ರಕ್ತ ಕುದಿಯಲು ಆರಂಭವಾಗುತ್ತದೆ. ಹೌದು, ಶತ್ರುಗಳು ನಿಮ್ಮ ನಡವಳಿಕೆಯನ್ನು ಹೇಗೆ ಇಟ್ಟುಕೊಂಡಿದ್ದಾರೆ ಎಂದರೆ ನೀವು ಅವರಿಗೆ ಏನು ಕೆಡುಕು ಮಾಡಿದ್ದೀರಿ ಎನ್ನುವಂತೆ ಆಡುತ್ತಿದ್ದಾರೆ. ವಿನಾಕಾರಣ ನಿಮ್ಮ ಬೆನ್ನು ಬಿದ್ದಿದ್ದಾರೆ. ಕಾರಣವಿಲ್ಲದೆ ನಿಮ್ಮನ್ನು ನಾಶ ಮಾಡಲು ಬಯಸುತ್ತಿದ್ದಾರೆ. ವಿನಾಕಾರಣ ನೀವು ಅವರ ಸಂಚಿಗೆ ಬಲಿಯಾಗಿದ್ದೀರಿ ಎಂದು ತಿಳಿದುಕೊಳ್ಳಿ. ನಿಮ್ಮ ಶತ್ರು ಯಾರು ಎಂಬ ವಿಷಯ ನಿಮಗೆ ತಿಳಿದೇ ಇದ್ದರೂ ನೀವು ಅದಕ್ಕೆ ಒಳಗಾಗಿದ್ದೀರಿ. ನೀವು ಈ ವಿಷಯದ ಬಗ್ಗೆ ಅರಿಯದೇ ಇರಬಹುದು. ಅಂದರೆ ನಿಮ್ಮ ಶತ್ರುಗಳು ನಿಮ್ಮೊಂದಿಗೆ ಏನು ಮಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು. ಆದರೆ ನೆನಪಿಡಿ, ಒಂದು ವೇಳೆ ಈ ವಿಡಿಯೋವನ್ನು ನೀವು ಸ್ವಲ್ಪವಾದರೂ ನಿರ್ಲಕ್ಷಿಸಿದರೆ ನೀವು ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ. ಈ ಮಾತುಗಳನ್ನು ನಾನು ನಿಮ್ಮನ್ನು ಹೆದರಿಸಲು ಹೇಳುತ್ತಿಲ್ಲ. ಈ ಮಾತುಗಳನ್ನು ಏಕೆ ಹೇಳಲಾಗುತ್ತಿದೆ ಎಂದರೆ ಏಕೆಂದರೆ ನಿಮ್ಮ ಪರಿಸ್ಥಿತಿಗಳು ಮತ್ತು ಸಂದರ್ಭಗಳೆರಡೂ ತುಂಬಾ ಕೆಟ್ಟದಾಗಿ ಕಾಣಿಸುತ್ತಿವೆ. ಶತ್ರುಗಳ ಕಾರಣದಿಂದಾಗಿ ಪರಿಸ್ಥಿತಿಗಳು ಹದಗೆಟ್ಟಿವೆ ಮತ್ತು ನಿಮ್ಮ ಪರಿಸ್ಥಿತಿಯು ನಿಮ್ಮ ಸಮಸ್ಯೆಗಳಿಂದ ಹಾಗೂ ಸಮಸ್ಯೆಗಳು ನಿಮ್ಮ ಶತ್ರುವಿನಿಂದಲೇ ಆರಂಭವಾಗುತ್ತಿವೆ. ಹಾಗಾಗಿ ಶತ್ರುವಿನ ಮೂಲ ಬೇರಿಗೆ ಏಟು ಕೊಟ್ಟು ಅದನ್ನು ಮುಗಿಸಬೇಕಾಗುತ್ತದೆ. ಹೌದು, ನೀವು ಯೋಚಿಸುತ್ತಿರುವುದು ಸಂಪೂರ್ಣ ಸರಿಯಾಗಿದೆ. ನೀವು ಏನು ಯೋಚಿಸುತ್ತಿದ್ದೀರೋ ಅದನ್ನೇ ನಾವು ಹೇಳಲು ಪ್ರಯತ್ನಿಸುತ್ತಿದ್ದೇವೆ. ಪ್ರತಿಯೊಂದು ವಿಷಯಕ್ಕೂ ಒಂದು ಮೂಲ ಬೇರಿರುತ್ತದೆ. ಪ್ರತಿ ಸಮಸ್ಯೆಗೆ ಒಂದು ಮೂಲವಿರುತ್ತದೆ ಮತ್ತು ಅದೇ ಸಮಸ್ಯೆ ಹಲವು ರೂಪಗಳಲ್ಲಿ ಹರಡಿದಾಗ ನೀವು ಗೊಂದಲಕ್ಕೊಳಗಾಗುತ್ತೀರಿ. ಇದು ಏಕೆ ಆಗುತ್ತಿದೆ ಎಂದು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಹಣದ ಮುಗ್ಗಟ್ಟು, ಈ ದುಃಖ, ಈ ಬಡತನ ನಿಮ್ಮ ಜೀವನದಲ್ಲಿ ಏಕೆ ಬರುತ್ತಿದೆ? ದೇವರಿಗೆ ನಮ್ಮ ಮೇಲೆ ಕೋಪ ಬಂದಿದೆ ಎಂದು ನಿಮಗೆ ಅನಿಸಬಹುದು. ಹೀಗೇಕೆ? ಏಕೆಂದರೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ನಡೆದಿದೆ ಎಂದು ನಾನು ಹೇಳಿದರೆ ನೀವು ಅದನ್ನು ಮೂಢನಂಬಿಕೆ ಎಂದು ಅಂದುಕೊಳ್ಳಬಹುದು. ಆದರೆ ಇದು ಮೂಢನಂಬಿಕೆಯಲ್ಲ. ನೋಡಿ, ಈಗ ಇದು ಮೂಢನಂಬಿಕೆ ಏಕೆ ಅಲ್ಲ, ಈ ವಿಷಯವನ್ನು ನಾವು ತಿಳಿಸುತ್ತೇವೆ. ನಾವು ಸುಮ್ಮನೆ ಗಾಳಿಯಲ್ಲಿ ಮಾತನಾಡುತ್ತಿಲ್ಲ. ನೀವೇ ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಏಕೆ ಬರುತ್ತಿವೆ? ನಿಮ್ಮ ಕೈಗೂಡುವ ಕೆಲಸಗಳು ಏಕೆ ಕೆಡುತ್ತಿವೆ? ನೀವು ಇಷ್ಟೆಲ್ಲ ಕಷ್ಟಪಡುತ್ತಿದ್ದರೂ ನಿಮಗೆ ಅದರ ಫಲ ಸಿಗದಂತೆ ಏಕೆ ಆಗುತ್ತಿದೆ? ನಿಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೂ, ನೀವು ಭಕ್ತಿ ಮಾರ್ಗದಲ್ಲಿದ್ದರೂ ಸಹ ಸಮಸ್ಯೆಗಳೇಕೆ? ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ. ಆದರೆ ದೇವರು ಯಾವುದೇ ಭಕ್ತನ ಮೇಲೆ ಏಕೆ ಕೋಪಗೊಳ್ಳುತ್ತಾರೆ? ಹಾಗಾಗಿ ನಿಮ್ಮ ಮೇಲೆ ದೇವರು ಕೋಪಗೊಂಡಿದ್ದಾರೆ ಎಂಬುದೆಲ್ಲ ಸುಳ್ಳು. ನಿಮ್ಮ ಭಕ್ತಿಯಲ್ಲಿ ಯಾವುದೇ ಕೊರತೆ ಇಲ್ಲ. ನೀವು ಯಾವುದೇ ತಪ್ಪು ಅಥವಾ ಪಾಪದ ಕೆಲಸ ಮಾಡಿಲ್ಲ. ಹಾಗೇನೂ ಇಲ್ಲ. ಹಾಗೆ ಯೋಚಿಸುವುದು ಬೇಡ. ಇದೆಲ್ಲವೂ ಆರಂಭವಾಗುತ್ತಿರುವುದು ನಿಮ್ಮ ಶತ್ರು ನಿಮ್ಮ ಮೇಲೆ ಪದೇ ಪದೇ ಮಾಡಲು ಪ್ರಯತ್ನಿಸುತ್ತಿರುವ ಆ ಮಾಟ ಮಂತ್ರದ ಕ್ರಿಯೆಯಿಂದ. ಸದ್ಯಕ್ಕೆ ನಿಮ್ಮ ಶತ್ರು ಯಶಸ್ವಿಯಾಗುತ್ತಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಇದರ ಪ್ರಭಾವ ಎಲ್ಲೋ ಒಂದು ಕಡೆ ಬೀಳುತ್ತಿರುವುದು ಎದ್ದು ಕಾಣುತ್ತಿದೆ. ಈಗ ಈ ಇಡೀ ಆಟವನ್ನು ಅರ್ಥ ಮಾಡಿಕೊಳ್ಳಿ. ಅಂದರೆ ಶತ್ರುಗಳಿಂದ ಸಮಸ್ಯೆ ಹೇಗೆ ಆರಂಭವಾಗಿ ಇಷ್ಟೊಂದು ಬೇರೆ ಬೇರೆ ರೂಪಗಳಲ್ಲಿ ಹರಡುತ್ತಿದೆ ಎಂದು ನೋಡಿ. ಇದರ ಆರಂಭ ಎಲ್ಲಿಂದ ಆಗುತ್ತಿದೆ? ನಿಮ್ಮ ಶತ್ರುವಿನಿಂದ. ಏಕೆ ಆಗುತ್ತಿದೆ? ಆ ಮಾಟ ಮಂತ್ರದ ಕ್ರಿಯೆಯಿಂದ. ಈಗ ಆ ಮಾಟ ಮಂತ್ರದ ಕ್ರಿಯೆಯ ಪ್ರಭಾವ ಏನಾಗುತ್ತಿದೆ? ಪ್ರಭಾವ ಏನೆಂದರೆ, ಯಾವಾಗ ಒಂದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು, ಬೆಳಕು ಶಕ್ತಿಗಳು ಮತ್ತು ಮಾಟ ಮಂತ್ರದ ಕ್ರಿಯೆಗಳ ಪ್ರಭಾವ ಬೀರಲು ತೊಡಗುತ್ತವೆಯೋ
ಅಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುವುದಿಲ್ಲ ಮತ್ತು ಧನ ದೌಲತ್ತು ಹಣಕಾಸು ಕೀರ್ತಿ ಇದೆಲ್ಲವೂ ಲಕ್ಷ್ಮೀ ದೇವಿಯ ಚರಣಗಳ ಮಹಿಮೆಯಾಗಿದೆ. ಹಾಗಾಗಿ ಕೆಟ್ಟ ಶಕ್ತಿಗಳ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ನೆಲೆಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದರ ಪರಿಹಾರವನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳುತ್ತೇನೆ, ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನು ಎರಡನೇ ಸಮಸ್ಯೆ ಎಂದರೆ ನೀವು ಭಕ್ತಿಯನ್ನು ಮಾಡುತ್ತಿದ್ದರೂ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಅದರ ಪ್ರಭಾವ ಏಕೆ ಕಾಣಿಸುತ್ತಿಲ್ಲ? ದೇವರು ನಿಮ್ಮ ಮಾತನ್ನು ಕೇಳುತ್ತಲೇ ಇಲ್ಲ ಎಂದು ನಿಮಗೆ ಏಕೆ ಅನಿಸುತ್ತಿದೆ? ಈ ವಿಷಯವನ್ನು ನಾನು ಈಗ ಸ್ಪಷ್ಟಪಡಿಸುತ್ತೇನೆ. ನಿಮ್ಮ ಮನೆಯಲ್ಲಿ ಈಗ ಮಾಡಲಾಗಿರುವ ಆ ಮಾಟ ಮಂತ್ರದ ಕ್ರಿಯೆಗಳು ತುಂಬಾ ಅಪಾಯಕಾರಿಯಾಗಿವೆ. ಅದರ ಪ್ರಭಾವವು ಬೇರೆ ಮಟ್ಟದ್ದಾಗಿದೆ, ಏಕೆಂದರೆ ಈ ಕೆಟ್ಟ ಶಕ್ತಿಯು ನಿಮ್ಮ ಮನೆಯಲ್ಲಿ ವಾಸಿಸುವುದರ ಜೊತೆಗೆ ನಿಮ್ಮ ಮನೆಯ ಸುತ್ತಲೂ ಅಂತ ಒಂದು ವಾತಾವರಣವನ್ನು ಸೃಷ್ಟಿಸುತ್ತದೆ. ಅದರಿಂದಾಗಿ ನಿಮ್ಮ ಭಕ್ತಿಯು ಆ ಕವಚವನ್ನು ದಾಟಿ ಆ ವಾತಾವರಣದಿಂದ ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇನ್ನು ನಿಮ್ಮ ಭಕ್ತಿ ಮತ್ತು ದೇವರ ದೃಷ್ಟಿಯ ಬಗ್ಗೆ ಹೇಳುವುದಾದರೆ, ನೀವು ಮಾಡುತ್ತಿರುವ ಭಕ್ತಿಯು ದೇವರನ್ನು ತಲುಪುತ್ತಲೇ ಇಲ್ಲ ಮತ್ತು ದೇವರ ದೃಷ್ಟಿಯು ನಿಮ್ಮ ಮೇಲೆ ಬೀಳುತ್ತಿಲ್ಲ. ಈ ವಿಷಯವನ್ನು ನೀವು ಹೀಗೆ ಅರ್ಥ ಮಾಡಿಕೊಳ್ಳಿ. ನೀವು ಒಂದು ಮನೆಯಲ್ಲಿ ವಾಸಿಸುತ್ತಿದ್ದೀರಿ ಎಂದು ಭಾವಿಸಿಕೊಳ್ಳಿ. ಆ ಮನೆಯಲ್ಲಿ 2 ಕೋಣೆಗಳಿವೆ. ಒಂದು ಕೋಣೆಯಲ್ಲಿ ನೀವಿದ್ದೀರಿ ಮತ್ತು ಮತ್ತೊಂದು ಕೋಣೆಯಲ್ಲಿ ಅಥವಾ ಮನೆಯ ಹೊರಗೆ ಬೇರೊಬ್ಬ ವ್ಯಕ್ತಿ ಇದ್ದಾನೆ. ನೀವು ಕೋಣೆಯಿಂದ ಹೊರಗಿರುವ ವ್ಯಕ್ತಿಯನ್ನು ಕರೆಯಲು ಪ್ರಯತ್ನಿಸುತ್ತಿದ್ದೀರಿ. ಹೊರಗೆ ವ್ಯಕ್ತಿಯಿಂದ ಏನೋ ಒಂದು ವಸ್ತು ತರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಅಥವಾ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಅಂದುಕೊಳ್ಳಿ. ಆದರೆ ಮನೆ ಸಂಪೂರ್ಣವಾಗಿ ಮುಚ್ಚಿರುವುದರಿಂದ ನಿಮ್ಮ ಧ್ವನಿಯು ಹೊರಗಿನ ವ್ಯಕ್ತಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಇದೇ ರೀತಿಯ ಪರಿಸ್ಥಿತಿ ಈಗ ನಿಮ್ಮ ಮನೆಗೂ ಒದಗಿದೆ. ನಿಮ್ಮ ಮನೆಯ ಸುತ್ತಲೂ ಕೆಟ್ಟ ಶಕ್ತಿಗಳ ಪ್ರಭಾವವಿದೆ. ಇದರಿಂದಾಗಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಭಕ್ತಿಯ ಪ್ರಭಾವ ಹೊರಗೆ ಹೋಗುತ್ತಿಲ್ಲ. ಇನ್ನು ಈ ವಿಷಯಕ್ಕೆ ಬಂದರೆ, ನೀವಂತೂ ದೇವಸ್ಥಾನಕ್ಕೂ ಹೋಗುತ್ತಿರುತ್ತೀರಿ. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರುತ್ತೀರಿ. ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗುತ್ತಿರುತ್ತೀರಿ. ಆದರೂ ಹೀಗೇಕೆ ಆಗುತ್ತಿದೆ ನೋಡಿ. ನೀವು ಧಾರ್ಮಿಕ ಸ್ಥಳಕ್ಕೆ ಹೋಗುತ್ತಿರುವುದು ತುಂಬ ಒಳ್ಳೆಯ ವಿಷಯ, ತುಂಬ ಒಳ್ಳೆಯದು. ಆದರೆ ನೀವು ಧಾರ್ಮಿಕ ಸ್ಥಳಕ್ಕೆ ಹೋಗುತ್ತೀರಿ, ಆದರೆ ನೀವು ವೃದ್ಧಿಯಲ್ಲಿ ಮಾಡಿಕೊಳ್ಳಬೇಕು, ಮನೆಯಲ್ಲಿ ಮಾಡಿಕೊಳ್ಳಬೇಕು. ಲಕ್ಷ್ಮೀ ದೇವಿಯ ವಾಸ ನಿಮಗೆ ಎಲ್ಲಿ ಬೇಕು? ಮನೆಯಲ್ಲಿ ಬೇಕು. ನೀವು ಒಟ್ಟಾರೆಯಾಗಿ ನೋಡುವುದಾದರೆ ನಿಮ್ಮ ಮನೆ ನಿಮ್ಮ ಪಾಲಿಗೆ ಒಂದು ಪ್ರಪಂಚದಂತೆ ಇರುತ್ತದೆ. ಹಾಗಾಗಿ ಅಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದರೆ ತೊಂದರೆ ಇದ್ದೇ ಇರುತ್ತದೆ. ಈಗ ಈ ವಿಷಯವನ್ನು ಇಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಶತ್ರು ಏನು ಮಾಡುತ್ತಿದ್ದಾನೆ ಮತ್ತು ಶತ್ರುವಿನ ಆ ಕೃತ್ಯಗಳಿಂದ ನಿಮ್ಮ ಜೀವನದ ಮೇಲೆ ಎಷ್ಟು ಕೆಟ್ಟ ಪ್ರಭಾವ ಬೀರುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈ ಕೆಟ್ಟ ಪ್ರಭಾವವನ್ನು ಕೊನೆಗಾಣಿಸಬೇಕಾದರೆ ಮೊದಲು ನೀವು ಶತ್ರುವಿನ ಮೂಲ ಬೇರಿಗೆ ಏಟು ನೀಡಬೇಕು. ಒಂದು ವೇಳೆ ನೀವು ಅದರ ಮೂಲದ ಮೇಲೆ ಏಟು ನೀಡಿದರೆ ಆಗ ಒಂದೇ ಬಾಣಕ್ಕೆ 2 ಹಕ್ಕಿಗಳನ್ನು ಹೊಡೆದಂತೆ ಆಗುತ್ತದೆ ನೋಡಿ. ಶತ್ರುವಿನ ಮೂಲಕ್ಕೆ ಏಟು ಕೊಟ್ಟರೆ ಶತ್ರುವು ಇಲ್ಲವಾಗುತ್ತಾನೆ ಮತ್ತು ಅವನ ಕೆಟ್ಟ ಶಕ್ತಿಗಳು ನಾಶವಾಗಲು ಆರಂಭಿಸುತ್ತವೆ. ಯಾವುದೇ ಹೊಸ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಏಟು ಎಲ್ಲಿ ನೀಡಬೇಕು, ಶತ್ರುವಿನ ಮೂಲಕ್ಕೆ ಏಟು ಹೇಗೆ ನೀಡಬೇಕು ಎಂಬುದನ್ನು ನಾವೇ ತಿಳಿಸುತ್ತೇವೆ. ಅದಕ್ಕಾಗಿ ಈ ವಿಡಿಯೋದ ಮುಖ್ಯ ವಿಷಯ ಒಂದೇ ಬಾಣಕ್ಕೆ 2 ಹಕ್ಕಿ ಎಂಬುದಾಗಿತ್ತು. ಹೌದು, ಮತ್ತು ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆ ಈ ವಿಷಯವನ್ನು ನಾವು ಈಗಲೇ ಸ್ಪಷ್ಟಪಡಿಸಿದ್ದೇವೆ. ಇದನ್ನು ಹಾಲಿಗೆ ಹಾಲು ನೀರಿಗೆ ನೀರು ಮಾಡಿದಂತೆ ಸ್ಪಷ್ಟಪಡಿಸಿದ್ದೇವೆ. ಹಾಗಾದರೆ ಈಗ ಅತ್ಯಂತ ಪ್ರಮುಖವಾದ ಪಾಠವೇನೆಂದರೆ, ಶತ್ರುವಿನ ಮೂಲ ಎಲ್ಲಿದೆ? ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತಿದೆಯಲ್ಲವೇ? ಅದನ್ನು ಹೇಳುತ್ತಿದ್ದೇನೆ, ಸ್ವಲ್ಪ ತಡೆಯಿರಿ. ನೋಡಿ, ಪ್ರತಿಯೊಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈಗ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಶತ್ರುವಿನ ಮೂಲ ಎಲ್ಲಿದೆ? ನಿಮ್ಮ ಶತ್ರು ಏಕೆ ಇಷ್ಟೊಂದು ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಎಂದು ಸ್ವಲ್ಪ ಯೋಚಿಸಿ ನೋಡಿ. ಅವನು ಎಷ್ಟೊಂದು ಪಾಪದ ಕೆಲಸ ಮಾಡಿದ್ದಾನೆ. ಬೇರೆಯವರ ಮೇಲೆ ಕೆಟ್ಟ ಶಕ್ತಿಗಳನ್ನು ಕಳಿಸುವುದು ಕೆಟ್ಟ ಕೆಲಸ ತಾನೇ. ಇದು ಪಾಪದ ಕೆಲಸವೇ ಆಗಿದೆ. ಒಂದು ವೇಳೆ ಈ ಪಾಪದ ಕೆಲಸ ಶನಿದೇವರ ಕಣ್ಣಿಗೆ ಬಿದ್ದರೆ, ಒಂದು ವೇಳೆ ಈ ಪಾಪದ ಕೆಲಸ ಹನುಮಂತನ ಕಣ್ಣಿಗೆ ಬಿದ್ದರೆ ಆಗ ಏನಾಗಬಹುದು? ವೇದ ದೇವತೆಯಾದ ಶನಿ ಮಹಾರಾಜ್ ಮತ್ತು ಮಹಾಬಲಿ ಮಹಾಶಕ್ತಿಶಾಲಿ ಹನುಮಂತನ ಎದುರು ಯಾವುದೇ ಕೆಟ್ಟ ಶಕ್ತಿಯ ಸ್ಥಿತಿ ಏನಾಗಬಹುದು ಎಂಬುದು ನಿಮಗೆ ತಿಳಿದಿದೆ. ಹಾಗಾಗಿ ನನ್ನ ಮಾತಿನ ಅರ್ಥವೇನೆಂದರೆ, ಶತ್ರು ಮಾಡುತ್ತಿರುವ ಕೃತ್ಯಗಳ ಮೇಲೆ ಒಂದು ವೇಳೆ ಶನಿದೇವರ ದೃಷ್ಟಿ ಬಿದ್ದರೆ ಹೇಗಿರುತ್ತದೆ? ನೀವು ಇದೇ ಮಾರ್ಗವನ್ನು ಅನುಸರಿಸಬೇಕು. ನೀವು ಹೆಚ್ಚೇನು ಮಾಡಬೇಕಿಲ್ಲ. ಎಲ್ಲ ದೇವರ ಲೀಲೆ ಮತ್ತು ದೇವರ ಮಹಿಮೆಯಿಂದಲೇ ನಡೆದು ಹೋಗುತ್ತದೆ.
ನೀವು ಕೇವಲ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಬೇಕು, ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಬೇಕು. ಇದರಿಂದ ನಿಮ್ಮೊಂದಿಗೆ ನಡೆಯುತ್ತಿರುವ ಈ ಎಲ್ಲ ಘಟನೆಗಳು ಹನುಮಂತ ಮತ್ತು ಶನಿದೇವರ ಗಮನಕ್ಕೆ ಬರುತ್ತವೆ. ನೀವು ಏನು ಮಾಡಬೇಕು ಗಮನವಿಟ್ಟು ಕೇಳಿ ನೋಡಿ. ನೀವು ಹನುಮಂತ ಅಥವಾ ಶನಿದೇವರ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರ ಪರಿಹಾರವನ್ನು ಮಾಡಬಹುದು. ಒಂದನ್ನು ಮಾಡಿದರೂ ಸಾಕು. ನಾವು ನಿಮಗೆ ಇಬ್ಬರ ಪರಿಹಾರವನ್ನು ಒಂದೊಂದಾಗಿ ತಿಳಿಸುತ್ತೇವೆ. ಶನಿದೇವರ ಪರಿಹಾರದ ಬಗ್ಗೆ ಹೇಳುವುದಾದರೆ, ಶನಿವಾರದ ದಿನವು ಶನಿದೇವರಿಗೆ ಸಮರ್ಪಿತವಾಗಿದೆ ಎಂಬುದು ನಿಮಗೆ ತಿಳಿದಿದೆ. ಈ ದಿನ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಶನಿ ದೇವಸ್ಥಾನವಿದ್ದರೆ ಅಲ್ಲಿಗೆ ಹೋಗಿ. ಶನಿ ದೇವಸ್ಥಾನದಲ್ಲಿ ಎಣ್ಣೆಯನ್ನು ಅರ್ಪಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದೇ ಇರಬಹುದು. ಶನಿದೇವರ ಚರಣಗಳಿಗೆ ಅಥವಾ ಶನಿದೇವರಿಗೆ ಅರ್ಪಿಸುವ ಈ ಎಣ್ಣೆಯನ್ನು ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿ. ಪೂಜೆ ಮುಗಿದ ನಂತರ ಅದನ್ನು ಮನೆಗೆ ತನ್ನಿ. ತನ್ನ ಪರಿಹಾರದ ಬಗ್ಗೆಯೂ ಈಗ ತಿಳಿಸುತ್ತೇವೆ. ಶನಿದೇವರ ಚರಣಗಳಲ್ಲಿ ಅರ್ಪಿಸಲಾದ ಅಥವಾ ಅಲ್ಲಿ ಸಿಗುವ ಬಿಲ್ಪತ್ರೆಯ ಪ್ರಸಾದ ಸಿಕ್ಕರೆ ಅದನ್ನು ಸ್ವಲ್ಪ ನಿಮ್ಮ ಕೈಯಲ್ಲಿ ತುಂಬ ಭಕ್ತಿಯಿಂದ ಪಡೆದುಕೊಳ್ಳಿ ಮತ್ತು ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೂಜೆಯ ಸ್ಥಳವಿದ್ದರೆ, ಅಂದರೆ ನೀವು ಪೂಜೆ ಮಾಡುವ ಜಾಗವಿದ್ದರೆ, ಅಲ್ಲಿ ಧೂಪ ಅಥವಾ ಊದುಬತ್ತಿಯನ್ನು ಹಚ್ಚಿ ಆ ವಸ್ತುಗಳನ್ನು ಅಲ್ಲಿ ಇಡಿ. ನಂತರ ನೀವು ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಬೇಕು. ಈಗ ಗಂಗಾಜಲವನ್ನು ಚಿಮುಕಿಸುವುದರಿಂದ ಏನಾಗುತ್ತದೆ ಎಂದರೆ, ಕೆಟ್ಟ ಶಕ್ತಿಗಳು ಸ್ವಲ್ಪ ಸಮಯದವರೆಗೆ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತವೆ. ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಗೆ ಹೋದಾಗ ನೀವು ಏನು ಮಾಡಬೇಕು ಎಂದರೆ, ನೀವು ತಂದಿದ್ದ ಆ ಒಂದು ಹಿಡಿ ಬಿಲ್ಪತ್ರೆ ಅಥವಾ ಚರಣಗಳ ಪ್ರಸಾದವನ್ನು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಧೂಪ ಹಾಗೂ ಊದುಬತ್ತಿಯೊಂದಿಗೆ ತೆಗೆದುಕೊಂಡು ಹೋಗಬೇಕು. ಪ್ರತಿಯೊಂದು ಕೋಣೆಯ ಮೂಲೆ ಮೂಲೆಗೂ ಹೋಗಬೇಕು. ಇದರಿಂದ ಏನಾಗುತ್ತದೆ ಎಂದರೆ, ಶನಿದೇವರ ಚರಣಗಳಿಗೆ ಅರ್ಪಿಸಿದ ಆ ವಸ್ತುವಿನ ಶಕ್ತಿಯು ನಿಮ್ಮ ಮನೆಯಲ್ಲಿ ಹರಡುತ್ತದೆ ಮತ್ತು ಆ ಸಮಯದಲ್ಲಿ ನಿಮ್ಮ ಮನೆಯಿಂದ ಕೆಟ್ಟ ಶಕ್ತಿಗಳು ಈಗಲೇ ಓಡಿ ಹೋಗುತ್ತವೆ. ಏಕೆಂದರೆ ನಾವು ಗಂಗಾಜಲವನ್ನು ಚಿಮುಕಿಸುವುದರಿಂದ ಇದರಿಂದಾಗಿ ಹನುಮಂತನ ಪ್ರಭಾವದಿಂದ, ಈ ದೇವರ ಪ್ರಭಾವದಿಂದ ನಿಮ್ಮ ಮನೆಯಿಂದ ಈ ಕೆಟ್ಟ ವಿಷಯಗಳು ಕೊನೆಗೊಳ್ಳುತ್ತವೆ. ಮತ್ತು ಈ ಪ್ರಕ್ರಿಯೆಯನ್ನು ಮಾಡಿದ ನಂತರ ನೀವು ಭಕ್ತಿಯನ್ನು ಮುಂದುವರಿಸಿದರೆ ನಿಮ್ಮ ಮೇಲೆ ಶನಿದೇವರ ದೃಷ್ಟಿ ಬೀಳುತ್ತದೆ. ಈಗ ಇದೇ ರೀತಿಯ ಪರಿಹಾರಗಳು ನಿಮ್ಮ ಹನುಮಂತನಿಗಾಗಿಯೂ ಮಾಡಬೇಕು. ನೀವು ಮಂಗಳವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಬಹುದು. ಅಲ್ಲಿ ಅವರ ಚರಣಗಳಲ್ಲಿ ಇಟ್ಟಿರುವ ಹೂವು ಅಥವಾ ಬಿಲ್ಪತ್ರೆಯ ಪ್ರಸಾದವನ್ನು ನಿಮ್ಮ ಮನೆಗೆ ತರಬಹುದು. ಈ ಪರಿಹಾರವನ್ನು ನೀವು ಮಾಡಬಹುದು. ನೀವು ಪರಿಹಾರಗಳನ್ನು ಮಾಡಿದರೆ, ಈ ಎಲ್ಲ ಪರಿಹಾರಗಳನ್ನು ಮಾಡಿದ ನಂತರ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಮತ್ತು ಒಂದು ವೇಳೆ ನೀವು ಶನಿದೇವರ ಪರಿಹಾರವನ್ನು ಅಳವಡಿಸಿಕೊಂಡರೆ ನೀವು ಶನಿ ಮಂತ್ರವನ್ನು ಉಚ್ಚರಿಸಬೇಕು. ಇದನ್ನು ಧೂಪ ಮತ್ತು ಅಗರಬತ್ತಿ ಹಚ್ಚುವುದರ ಜೊತೆಗೆ ಮಾಡಬೇಕು. ಹಾಗಾದರೆ ಇದೆಲ್ಲವೂ ಮಾಡಿದ ನಂತರ ನಿಮಗೆ ಏನೇನು ಲಾಭವಾಗುತ್ತದೆ ಎಂದರೆ, ಈ ವಿಷಯವನ್ನು ನೋಡಿ. ಇನ್ನು ಮುಂದೆ ಯಾವಾಗಲಾದರೂ ನಿಮ್ಮ ಶತ್ರು ನಿಮ್ಮ ಮೇಲೆ ಮಂತ್ರವಾದ ಅಥವಾ ತಾಂತ್ರಿಕ ಕ್ರಿಯೆ ಮಾಡಲು ಪ್ರಯತ್ನಿಸಿದರೆ, ಆ ಸಮಯದಲ್ಲಿ ನಿಮ್ಮ ಭಕ್ತಿಭಾವದ ಕಾರಣದಿಂದ, ನಿಮ್ಮ ಶನಿದೇವರ ಮಂತ್ರ ಉಪಚಾರದ ಕಾರಣದಿಂದ ಅಥವಾ ಹನುಮಾನ್ ಚಾಲಿಸಾದ ಪಠಣದ ಕಾರಣದಿಂದ ನಿಮ್ಮ ಮೇಲೆ ಹನುಮಂತ ಹಾಗೂ ಶನಿದೇವರ ದೃಷ್ಟಿ ಬೀಳುತ್ತದೆ. ಮತ್ತು ನಿಮ್ಮ ಮೇಲೆ ದೃಷ್ಟಿ ಬಿದ್ದಾಗ ಹನುಮಂತನಿಗೆ ಹಾಗೂ ಶನಿದೇವರಿಗೆ ನಿಮ್ಮ ಜೊತೆಗೆ ಎಷ್ಟು ಕೆಟ್ಟದಾಗುತ್ತಿದೆ ಎಂಬುದು ತಿಳಿಯುತ್ತದೆ. ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಇಷ್ಟು ಕೆಟ್ಟ ಶಕ್ತಿಗಳ ಪ್ರಭಾವ ಸುಳಿದಾಡುತ್ತಿದೆ ಎಂಬುದು ದೇವರಿಗೆ ಕಾಣಿಸುತ್ತದೆ. ಮತ್ತು ಇದು ಕಂಡ ನಂತರ ಇದೆಲ್ಲವೂ ಯಾರು ಮಾಡುತ್ತಿದ್ದಾರೆ ಎಂಬುದು ಕೂಡ ಹನುಮಂತನಿಗೆ ಮತ್ತು ಶನಿದೇವರಿಗೆ ತಿಳಿಯುತ್ತದೆ ಹಾಗೂ ನಿಮಗೆ ನ್ಯಾಯ ಸಿಗುತ್ತದೆ. ಶನಿದೇವರ ನ್ಯಾಯ ಎಷ್ಟು ಭಯಂಕರವಾಗಿರುತ್ತದೆ ಎಂಬುದು ನಿಮಗೂ ತಿಳಿದಿದೆ. ಹಾಗಾಗಿ ಇದೆಲ್ಲವೂ ಮುಗಿದ ನಂತರ ನಿಮ್ಮ ಶತ್ರು ತಾನಾಗಿಯೇ ರಕ್ತದ ಕಣ್ಣೀರು ಸುರಿಸುತ್ತಾನೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.